ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರನ್ನ ಕೆಣಕಲಾಗಿದೆ. ಕೆಣಕಿದ್ದು ಪವಿತ್ರ ಗೌಡ ಅಲ್ಲ, ಮೋಹಕ ತಾರೆ ನಟಿ ರಮ್ಯಾ. ದರ್ಶನ್ ಕುರಿತಾದ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ನಟಿ ರಮ್ಯಾ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ವಿರೋಧಿಸಿದ್ದ ರಮ್ಯಾ ಈ ಬಾರಿ ದರ್ಶನ್ ರವರನ್ನ ಕೆಣಕಿರುವಂತಹದ್ದು ಪವಿತ್ರ ಗೌಡನೂ ಅಲ್ಲ, ಕಿಚ್ಚ ಸುದೀಪು ಅಲ್ಲ. ಕೆಣಕಿದ್ದು ನಟಿ ರಮ್ಯಾ, ಮೋಹಕ ತಾರೆ ನಟಿ ರಮ್ಯಾ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆರಂಭದಲ್ಲಿ ಚರ್ಚೆಗೆ ಬಂದಾಗ ನಟಿ ರಮ್ಯಾ ನಖಶಿಕಾಂತವಾಗಿ ದರ್ಶನ್ ರನ್ನ ಎದುರು ಹಾಕಿಕೊಂಡಿದ್ರು. ದಾಸನಿಗೆ ಶಿಕ್ಷೆಯಾಗಬೇಕು ಎನ್ನುವಂತ ರೀತಿಯಲ್ಲಿ ಮಾತನಾಡಿದ್ರು ನಟಿ ರಮ್ಯಾ. ಈಗ ಮತ್ತೊಂದು ಹೇಳಿಕೆ ನೀಡಿದ್ದಾರೆ ನಟಿ ರಮ್ಯಾ. ಹಾಗಾದ್ರೆ ಏನದು ಹೇಳಿಕೆ? ಹಾಗಾದ್ರೆ ರಮ್ಯಾ ಹೇಳಿದ ಆ ಮಾತೇನು? ಶಾಸ್ತ್ರಿ ಸಿನಿಮಾದಲ್ಲೂ ಕೂಡ ನಟನೆ ಮಾಡಿದ್ರು. ದರ್ಶನ್ಗೆ ಪದೇ ಪದೇ ಕೆಣಕ್ತಾ ಇದ್ದಾರ ಹಾಗಾದ್ರೆ ನಟಿ ರಮ್ಯಾ? ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ರನ್ನ ವಿರೋಧ ಮಾಡಿದ್ದಂತಹ ನಟಿ ರಮ್ಯಾ, ರೇಣುಕಾಸ್ವಾಮಿಗೆ ನ್ಯಾಯ ಸಿಗಬೇಕು, ದರ್ಶನ್ರನ್ನ ನೇರವಾಗಿ ವಿರೋಧ ಮಾಡದೇ ಇದ್ರೂ ಕೂಡ ಪರೋಕ್ಷವಾಗಿ ದರ್ಶನ್ ವಿರುದ್ಧವೇ ಮಾತನಾಡಿದ್ರು ನಟಿ ರಮ್ಯಾ. ಬೇರೆ ಹೀರೋಯಿನ್ಗಳು, ಬೇರೆ ನಟಿಯರು ಮಾತನಾಡುವಾಗ ಯೋಚಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಟಿ ರಮ್ಯಾ ಮಾತ್ರ ಎದುರಾಳಿ ಯಾರೇ ಇರಲಿ, ನರೇಂದ್ರ ಮೋದಿನೇ ಆಗಿರಲಿ, ದರ್ಶನೇ ಆಗಿರಲಿ, ಯಾರೇ ಆಗಿರಲಿ, ಯೋಚನೆ ಮಾಡದೆ, ಯಾವುದನ್ನೂ ಕೂಡ ಯೋಚನೆ ಮಾಡದೆ ನೇರವಾಗಿ ಹೇಳಿಕೆ ಕೊಡುವಂಥ ಒಂದು ಕ್ಯಾರೆಕ್ಟರ್ ಇದ್ದರೆ ಅದು ನಟಿ ರಮ್ಯದ್ದು ಮಾತ್ರ. ಹಾಗಾಗಿ ನಟಿ ರಮ್ಯಾ ಈ ಬಾರಿ ದರ್ಶನ್ ಬಗ್ಗೆ ಒಂದು ಮಾತನ್ನು, ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಹಾಗಾದರೆ ಆ ಸ್ಟೇಟ್ಮೆಂಟ್ ಏನು? ದರ್ಶನ್ ಬಿಡುಗಡೆಯ ಕುರಿತು ಮಾತನಾಡಿರುವಂತಹ ಮೋಹಕ ತಾರೆ ನಟಿ ರಮ್ಯಾ. ತ್ರಿಭಾಷಾ ನಟಿ ದರ್ಶನ್ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ಎಂಬ ಪ್ರಶ್ನೆಗೆ ನೋ ಕಾಮೆಂಟ್ಸ್ ಎಂದ ಕಾಂಗ್ರೆಸ್ ವಕ್ತಾರ. ನಾನು ಅವರ ಬಗ್ಗೆ ಮಾತನಾಡೋದಿಲ್ಲ. ನಾನು ಅವರ ಬಗ್ಗೆ ಮಾತನಾಡಲ್ಲ ಅಂದರೆ ಒಂದು, ಅವರ ಬಗ್ಗೆ ಆಸಕ್ತಿ ಇಲ್ಲ ಅಂತ, ಇನ್ನೊಂದು, ನನಗ್ಯಾಕಪ್ಪ ಆ ದರ್ದು, ನನಗ್ಯಾಕಪ್ಪ ಆ ವಿವಾದ, ಈ ಅರ್ಥ. ರಮ್ಯಾ ಈ ಹೇಳಿಕೆಗೆ ದರ್ಶನ್ ಅಭಿಮಾನಿಗಳಿಂದ ಆಕ್ರೋಶ ವ್ಯಕ್ತವಾಗಿದೆ. ದರ್ಶನ್ ಬಿಡುಗಡೆಯ ಕುರಿತು ಮಾತನಾಡಿರುವಂತಹ ರಮ್ಯಾ, ದರ್ಶನ್ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ಎಂಬ ಪ್ರಶ್ನೆಗೆ ನೋ ಕಾಮೆಂಟ್ಸ್ ಅಂತ ಉತ್ತರ ಕೊಟ್ಟಿದ್ದಾರೆ. ಒಂದು, ಈ ರಚಿತಾರಾಮ್ ಸಿನಿಮಾ ನಟಿ, ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಿಮ್ ಮಾಡ್ತಾ ಇದ್ದಂತಹ ದರ್ಶನ್ರನ್ನ ಪೊಲೀಸರು ಎಳ್ಕೊಂಡೋದ್ರು ಅಂತ ಗೊತ್ತಾದಾಗ ಆ ರಚಿತಾರಾಮ್ ಕಣ್ಣಲ್ಲಿ ನೀರಿಟ್ರು. ದರ್ಶನ್ ನೋಡೋದಕ್ಕೂ ಒಂದಲ್ಲ ಎರಡಲ್ಲ ಮೂರು ಸಾರಿ ಬಂದರು ಜೈಲಿಗೆ. ದರ್ಶನ್ ಅಂದರೆ ಕೂತ್ ಜಾಗದಲ್ಲಿ ಜೀವ ಬಿಡ್ತಾರೆ. ರಚಿತಾರಾಮ್ ಅವ್ರು ಮಾಡಿರೋ ಕೃತ್ಯ ಏನು ಎಂಥದ್ದು ಅಂತ ಏನು ಯೋಚನೆ ಮಾಡೋದಿಲ್ಲ. ಕಾಲೈ ತಸ್ಮೈ ನಮಃ ಅಂತೇಳಿ ವಿಡಿಯೋ ಮಾಡಿಬಿಟ್ಟಿದ್ರು. ಯಾರು? ರಚಿತಾರಾಮ್. ನಟಿ ರಮ್ಯಾ ಹಾಗಲ್ಲ. ನಟಿ ರಮ್ಯರಿಗೆ ಜವಾಬ್ದಾರಿ ಇದೆ, ಸಾಮಾಜಿಕವಾದಂಥ ಬದ್ಧತೆ ಇದೆ ಆಕೆಗೆ. ಕಾರಣ ಆಕೆ ಮಾಜಿ ಸಂಸದೆ, ಒಂದು ಸತಿ ಸೋತರು, ಒಂದು ಸತಿ ಗೆದ್ದರು, ರಾಜಕೀಯ ಏರಿಳಿತವನ್ನು ಕಂಡಂತಹ ಒಬ್ಬ ನಟಿ ಆಕೆಗೆ ಜವಾಬ್ದಾರಿ ಇದೆ. ನೋ ಕಾಮೆಂಟ್ಸ್ ಅನ್ನೋದ್ರಲ್ಲಿ ತಪ್ಪೇನು? ಮಹಾತ್ಮ ಗಾಂಧಿ ಬಗ್ಗೆ ಅಲ್ಲಲ್ಲ ಕೇಳಿದ್ದು ನೀವು, ಸುಭಾಷ್ ಚಂದ್ರ ಬೋಸ್ ಬಗ್ಗೆನೂ ಅಲ್ಲಲ್ಲ ಕೇಳಿದ್ದು ಒಂದು ಕೊಲೆ ಆರೋಪಿಯ ಬಗ್ಗೆ. ಅದಕ್ಕೆ ನೋ ಕಾಮೆಂಟ್ಸ್ ಅಂತ ಉತ್ತರ ಕೊಟ್ಟಿದ್ದಾರೆ. ಅದರಲ್ಲಿ ತಪ್ಪೇನಿಲ್ಲ. ನಟಿ ರಮ್ಯಾರನ್ನು ಈಗ ಟ್ರೋಲ್ ಮಾಡ್ತಾ ಇದ್ದಾರಂತೆ. ಯಾರು? ದರ್ಶನ್ ಅಭಿಮಾನಿಗಳು ಅಂತ ಹೇಳಿಕೊಳ್ಳುವಂತಹ ಸಾಕಷ್ಟು ಪೈಕಿ, ಅಂದರೆ ಸಾಕಷ್ಟು ಅಭಿಮಾನಿಗಳಿಗೆ ಸ್ವಲ್ಪ ವಿವೇಚನೆ ಬೇಕು. ನಟಿ ರಮ್ಯಾರ ಜೊತೆ ದರ್ಶನ್ ರಿಲೀಸ್ ಆಗಿದ್ದಾರೆ, ಈ ಬಗ್ಗೆ ಏನು ಮಾತನಾಡ್ತೀರಾ? ಆಕೆಗೂ ಕೂಡ ಸ್ವಾತಂತ್ರ್ಯವಿದೆ, ವಿಮರ್ಶೆ ಮಾಡೋದಕ್ಕೂ ಸ್ವಾತಂತ್ರ್ಯವಿದೆ, ಮೌನ ವಹಿಸೋದಕ್ಕೂ ಕೂಡ ಸ್ವಾತಂತ್ರ್ಯವಿದೆ. ಅವರು ಮೌನ ವಹಿಸಿದ್ದು ಕೂಡ ಅದು ಯಾವ ಇಂಟೆನ್ಷನ್ನಲ್ಲಿ ಅವರು ಮೌನ ವಹಿಸಿದ್ರು ಗೊತ್ತಿಲ್ಲ. ನೋ ಕಾಮೆಂಟ್ಸ್ ಅಂತ ಹೇಳಿದ್ದಾರೆ. ಒಂದು ಪ್ರಬುದ್ಧವಾದಂಥ ಕಮೆಂಟ್ಸೇ ಅದು, ಪ್ರಬುದ್ಧವಾದಂತಹ ನಿರ್ಧಾರನೇ ಅದು, ನೋ ಕಾಮೆಂಟ್ಸ್ ಎನ್ನುವಂಥ. ಅದರಲ್ಲಿ ಯಾವ ತಪ್ಪೇನೂ ಇಲ್ಲ.
ಹಾಗಾಗಿ ಕರಿಯ ಅಭಿಮಾನಿಗಳಿಗೆ ಮತ್ತೆ ಕೆರಳಿಸಿದ ಮಾಜಿ ಸಂಸದ, ಇದನ್ನು ಕೆರಳಿಸಿದ್ದು ಅಂತ ಹೇಳೋಕ್ಕಾಗಲ್ಲ, ಪ್ರಬುದ್ಧವಾದ ನಿರ್ಧಾರ ತಗೊಂಡಿದ್ದಾರೆ. ಈಗ ಮತ್ತೊಂದು ಹೇಳಿಕೆ ನೀಡಿದ್ದಾರೆ ನಟಿ ರಮ್ಯಾ. ಹಾಗಾದರೆ ರಮ್ಯಾ ಹೇಳಿದ ಆ ಹೇಳಿಕೆ ಏನು ಎನ್ನುವಂಥದ್ರ ಬಗ್ಗೆ ಮಾತನಾಡೋದಾದರೆ, ಈಗಾಗಲೇ ಹೇಳಿದ್ವಿ, ಆಕೆಯ ಜೊತೆ ಅಭಿಪ್ರಾಯವನ್ನು ಕೇಳಲಾಯಿತು, ನೋ ಕಾಮೆಂಟ್ಸ್ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟರಂತೆ. ದರ್ಶನ್ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ಎಂಬ ಪ್ರಶ್ನೆಗೆ ನೋ ಕಾಮೆಂಟ್ಸ್ ಎಂದ ಕಾಂಗ್ರೆಸ್ ವಕ್ತಾರೆ. ನಾನು ಅವರ ಬಗ್ಗೆ ಮಾತನಾಡೋದಿಲ್ಲ ಎಂದಿದ್ದಾರೆ. ದರ್ಶನ್ ವಿಚಾರವನ್ನು ನ್ಯಾಯವಾಗಿಯೇ ತಿರಸ್ಕರಿಸಿದ್ದಾರೆ, ಅತ್ಯಂತ ಗೌರವಯುತವಾಗಿ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ರಮ್ಯಾ ಈ ಹೇಳಿಕೆಗೆ ದರ್ಶನ್ ಅಭಿಮಾನಿಗಳಿಂದ ಆಕ್ರೋಶ ವ್ಯಕ್ತವಾಗಿದೆ. ಆಕ್ರೋಶ ವ್ಯಕ್ತ ಆಗದಲ್ಲೇ ಇರತಕ್ಕಂತಹದ್ದು ಯಾವುದಿದೆ ದರ್ಶನ್ ಅಭಿಮಾನಿಗಳಿಗೆ, ಪ್ರತಿಯೊಂದು ಕೂಡ ಅವರನ್ನು ಟ್ರಿಗರ್ ಮಾಡುತ್ತೆ. ಟ್ರಿಗರ್ ಆಗೋದಕ್ಕೂ ಅವರಿಗೆ ಅಧಿಕಾರ ಇದೆ, ಆಗಲಿ. ಸೊ ಇದು ನಟಿ ರಮ್ಯಾರ ಬಗೆಗಿನ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಗಳು.